ಅಲ್ಲ ಮತ್ತೊಂದು ಅದಕ್ಕೆ ಸಾಕಾಡಿದ್ದಿಲ್ವಾ? ಅವಳು ಬರುವಾಗ ನೀನು ಬರಾದೆ ಹೇಳಲಿಕ್ಕಾಗುದಿಲ್ವಾ? ಇವಳ ಹೆಸರು ಅರಾಜೆ, ನಿನ್ನ ಹೆಸರು ವಿರಾಜೆ. ಎಷ್ಟು ಅಂತಾನೆ ನಾವು ಜೋಡಿ ಹಕ್ಕಿಗಳು. ಯಪ್ಪ ನೀನು ಒಮ್ಮೆಲೆ ಹಾರಿದಾಗೆ ಕಾಣಿಸ್ತಾ ಉಂಟು. ಯಾವಾಗಲೂ ಬರ್ತೇವೆ ಇಲ್ಲಿಗೆ. ಸರಿ, ಶುಭಗಳನ್ನು ಸಂಗ್ರಹಿಸುವುದು ಯಾಕೆ? ನಮ್ಮ ಅಪ್ಪ ಮಾಡುವಂತ ಪೂಜೆಗೆ ಶುಭಗಳು ಬೇಕಲ್ಲ. ಹಾಗಾಗಿ ಹೂದೋಟಕ್ಕೆ ಬಂದು ನಾನಾ ರೀತಿಯ ಶುಭಗಳನ್ನೆಲ್ಲ ಸಂಗ್ರಹಿಸಿ ಪೂಜೆಗೆ ಕೊಡುವುದು ನಮ್ಮ ಕರ್ತವ್ಯ. ನಾವು ಪೂಜೆಗೆ ಬಂದದ್ದು. ಹೌದಾ? ನಾವು ಪೂಜೆಗೆ ಹೊರಟದ್ದು. ನನ್ನ ಬಹಳ ವಿಚಿತ್ರವಾಗ್ತಾ ಇದೆ. ವ್ಯಕ್ತಿಯನ್ನು ಗುರುತಿಸಬಹುದು ಯಾವುದರಲ್ಲಿ? ನಡೆ ನುಡಿಯಲ್ಲಿ. ನಿನ್ನನ್ನು ನೋಡುವಾಗ ನಿನ್ನ ಈ ವರ್ಚಸ್ಸು, ತೇಜಸ್ಸು, ಗಾಂಭೀರ್ಯ ಇದನ್ನೆಲ್ಲ ಕಾಣುವಾಗ ರಾಜರಕ್ಷಣೆ ಎನ್ನುವುದು ಹೊರಹೊಮ್ಮುತ್ತಾ ಇದೆ. ನೀನು ಇವಳ ಹೆಸರಿಗೆ ಭಯಂಕರ ಉಂಟು. ಯುವಕರ ಪೈಕಿ ಈಗ ಹೆಸರು ಇರುವುದು ಇವನಿಗೆ ಸ್ವಲ್ಪ. ನಾನು ಯಾರು ಗೊತ್ತಾನೆ ತಪ್ಪ ನಿಮ್ಮದು. ಈಗ ಅವಳ ಪರಿಚಯ ನಾವು ಹೇಳಿದ್ದೆ ಅಯೋಧ್ಯೆ ಅಂತ ಹೇಳುವುದು ಕೇಳಿದ್ಯಾ? ಕೇಳಿದ್ದೇನೆ. ಅಲ್ಲಿ ಮಹಾರಾಜ ಯಾರು ಅಂತ ಗೊತ್ತುಂಟಾ? ಯಾರು ಈಗ? ಇಚ್ಛಾಕು. ಕೇಳಿದ್ದೇವೆ. ಅವರ ಮಗನ. ನೀವು ಗೊತ್ತಾಯ್ತಾ? ಯಾರು ಗೊತ್ತಾಯ್ತಾ? ನೋಡಿ ಹೇಳೋದು ಈ ಚಾಕು ಅದು ನಿನ್ನಲ್ಲಿ ಅವರ ಮಗ. ನಿಮ್ಮ ಹೆಸರು ದಂಡಕ. ಹೌದಪ್ಪ, ನಾನು ನನ್ನ ಅಪ್ಪನ ನಾಡನ್ನು ಬಿಟ್ಟು ಪ್ರತ್ಯೇಕವಾಗಿ ಒಂದು ನಾಡನ್ನು ನಿರ್ಮಿಸಿಕೊಂಡಿರುವಾಗ ನಿನ್ನ ಅಪ್ಪನ ಪರಿಚಯವಾಯಿತು. ಮಾತ್ರ ಅಲ್ಲ, ನಾನಪ್ಪನ ಶಿಷ್ಯನಾಗಿದ್ದೇನೆ. ನಮ್ಮ ಅಪ್ಪನಿಗೆ ನೀವು ಶಿಷ್ಯರ? ಅದೇ ಶಿಷ್ಯನ ಪಟ್ಟದ ಶಿಷ್ಯ. ತುಂಬಾ ಸಂತೋಷವಾಯಿತು. ಇಲ್ಲಿಗೆ ಮುಗಿಲಿಲ್ಲ. ನಮ್ಮ ಅಪ್ಪನ ಶಿಷ್ಯ ಅಂತಾದ ಮೇಲೆ ಆಶ್ರಮಕ್ಕೆ ಬರಬೇಕು. ನಾವು ಕೊಡುವಂತ ಸರ್ಕಾರವನ್ನು ಸ್ವೀಕರಿಸಿ ಹೋಗಬೇಕು ನನ್ನ ಆಸೆ ಇದೆ. ಹಾಗಾಗಿ ಬರ್ತಿದ ನನ್ನ ಜೊತೆಯಲ್ಲಿ ಆಶ್ರಮಕ್ಕೆ ಮನೆಯಲ್ಲಿ ಆಗ್ಬೇಕು. ಮನಸ್ಸಿದ್ದರೆ ಮಾರ್ಗ ನಿನಗೆ ಮನಸ್ಸು ಉಂಟು ಆಯ್ತಾ? ಉಪಚರಿಸಬೇಕು, ಒಳ್ಳೆಯದಾಗಿ ಹೇಳ್ತೇನೆ. ಏನು ಈ ಸ್ಥಳದಲ್ಲಿ ಈ ಸಂದರ್ಭದಲ್ಲಿ ಈಗಲೇ ಒಂದು ಕಾಲ ಕಳೆದ ನನ್ನ
ಎಂತ ಇದೆ ಅದು ಕುಡುಕು ಸಿರಿಮಿ. ಹಾಗೆ ಒಳ್ಳೆ ಶಬ್ದವನ್ನು ಮಾತನಾಡಿ ಎಂತಹ ರೂಪ ನಿನ್ನದು. ನಿನ್ನೆಲ್ಲ ಕಂಡಾಗಲೇ ನಾನು ಆಕರ್ಷಿತನಾಗಿದ್ದೇನೆ. ಹಾ, ಚಂದ ಇತ್ತು. ಹೌದಲ್ಲ ಹಾಗಂತ ಹೇಳಿ ನಿನ್ನ ಕೆಂಪು ರಂಗಿನ ಕಣ್ಣಿಗೆ ಕಾಡಿಗೆಯ ತೀಡಿ ತಕ್ಕಿತ ತಗಲಿಮಿ ಎಂದು ಕುಣಿಯುತ್ತ ಹಾಡಿ ಖುಷಿ ಅಗೆಯ ಬೀರಿ ಯುವಕ ಮುದುಕರ ಮೋಡಿ ಮಾಡಿ ಬರುತ್ತಿರುವ ಆ ಚಂದವನ್ನು ಕಂಡಾಗಲೇ ನಾನು ದಿಗ್ಭ್ರಮೆಗೊಂಡಿದ್ದೇನೆ. ನಿನ್ನ ಅರಿವಿದ ತುಟಿನ ನೆನೆಯಿಂದ ನುಸುಳಿದ ಮುಸಿನಾಗಿ ನೈನಿಗೆ ಸವಳಿನಂತೆ ಕಬ್ಬಳಿಗಳಿಂದ ಸಮಾಜಿತ ಕಣ್ಣುಗಳು ಕೋಮಲ ಹೊರದ ಎದ್ದು ಕಾಡುವಂತ ಕಾಂತಿ ಇದೆಲ್ಲ ಕಾರುಣ್ಯ ತುಂಬಿದ ನನಗೆ ಹಾವಿಯನ್ನು ಒಂದಾಗಲೇ ಭಾಸವಾಗುತ್ತದೆ. ಹಾಗೆಲ್ಲ ಮಾಡೋದು ಸರಿ ಇಲ್ವೋ? ಮತ್ತೆ ಹಾಗೆಲ್ಲ ಮಾಡಬಾರ್ದು. ಇಲ್ಲ